ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ವಿ ದ್ವಿತೀಯ BA ಮತ್ತು BCom ಅವರ ಕನ್ನಡ ಭಾಷಿಕಕ್ಕೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಪಠ್ಯ ಪುಸ್ತಕಗಳಿದೆ ಮತ್ತು ಯಾವೆಲ್ಲ ಪಠ್ಯಗಳನ್ನು ನಮಗೆ ಈ ಒಂದು ವರ್ಷದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ದ್ವಿತೀಯ ವರ್ಷದಲ್ಲಿ BA ಮತ್ತು BCom ಅವ್ರಿಗೆ ಒಂದೇ ರೀತಿ ಬುಕ್ಸ್ಗಳು ಇರೋದಿಲ್ಲ. 2 ಬುಕ್ಗಳು ಇರುತ್ತೆ. ನಿಮಗೆ ಇಲ್ಲಿ ನೋಡ್ಬೋದು ನೀವು. ಒಂದರಲ್ಲಿ ದ್ವಿತೀಯ BA ಅಂತ ಮಾತ್ರ ಇದೆ. ಇದು ಕನ್ನಡ ಭಾಷಿಕ. ಇದರಲ್ಲಿ ಬ್ಲಾಕ್ 3 ಮತ್ತು ಬ್ಲಾಕ್ 4 ಅಂತ ಇದೆ. ಇದು ಕೇವಲ ದ್ವಿತೀಯ BA ಅವ್ರಿಗೆ ಮಾತ್ರ ಈ ಪುಸ್ತಕವನ್ನು ಕೊಡ್ತಾರೆ. ಇದರಲ್ಲಿ ನೀವು ನೋಡ್ಬೋದು, ಇದು ಸಹ ಕನ್ನಡ ಭಾಷಿಕ ದ್ವಿತೀಯ BA BCom ಎರಡೂ ಕೂಡ ಇದೆ. ಈ ಒಂದು ಬುಕ್ಕು ಇಬ್ಬರಿಗೂ ಕೂಡ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದರಲ್ಲಿ ಕೋರ್ಸ್ 2 ಮಾಮೂಲಾಗಿ ನಿಮಗೆ ಸೆಕೆಂಡ್ ಇಯರ್ ಆಗಿರೋದ್ರಿಂದ ಎಲ್ಲದರಲ್ಲೂ ಕೋರ್ಸ್ 2 ಅಂತಲೇ ಇರುತ್ತೆ. ಬ್ಲಾಕ್ 1 ಮತ್ತು ಬ್ಲಾಕ್ 2 ಅಂತ ಹೇಳಿ ಇದೆ. ಈ ಒಂದು ಪಠ್ಯ ಪುಸ್ತಕದಲ್ಲಿ ಏನೆಲ್ಲ ಸಿಲೆಬಸ್ ಬರುತ್ತಲ್ಲ, ಇದು ನಿಮಗೆ 2 ಬ್ರಾಂಚ್ಗಳಿಗೂ ಕೂಡ ಇದೇ ಪಠ್ಯ ಪುಸ್ತಕದಲ್ಲಿರುವಂತಹ ಪಠ್ಯಗಳು ಬರುತ್ತೆ. ಆದರೆ ಇಲ್ಲಿ ಇನ್ನೂ ಒಂದು ಬುಕ್ಕನ್ನು ಏನು ಕೊಟ್ಟಿದ್ದಾರೆ, ಬ್ಲಾಕ್ 3 ಮತ್ತು ಬ್ಲಾಕ್ 4. ಈ ಬುಕ್ಕು BCom ಅವ್ರಿಗೆ ಇರೋದಿಲ್ಲ. BCom ಅವ್ರಿಗೆ ಇದ್ರ ಬದಲು ಬೇರೆ ಏನಾದರೂ ಇದೆಯಾ ನೋಡಿಲ್ಲ ನಾನು. ಈ ಬುಕ್ಕು BCom ಅವ್ರಿಗೆ ಇರೋದಿಲ್ಲ. ಇದು ನಾನು ಕೇವಲ BA ಅವ್ರಿಗೆ ಮಾತ್ರ ಹೇಳ್ತಾ ಇರೋದು. ಇದು BA ಮತ್ತು BCom ಇಬ್ಬರಿಗೂ ಕೂಡ ಸಂಬಂಧಿಸಿದಂತಹ ಪುಸ್ತಕ ಆಗಿರುತ್ತೆ. ಬ್ಲಾಕ್ 1 ಮತ್ತು ಬ್ಲಾಕ್ 2 ಈ ಒಂದು ಪಠ್ಯ ಪುಸ್ತಕದಲ್ಲಿ ನಮಗೆ ಒಟ್ಟು 2 ಬ್ಲಾಕ್ಗಳನ್ನು ಕೊಟ್ಟಿರ್ತಾರೆ. ಮೊದಲನೇದರಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಅಂದರೆ ಹಳೆಗನ್ನಡಕ್ಕೆ ಸಂಬಂಧಪಟ್ಟಂತಹ ಪದ್ಯ ರೂಪದ ಗದ್ಯಗಳನ್ನು ನಮಗೆ ಇಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟ್ ಬ್ಲಾಕ್ 2ನಲ್ಲಿ ಸಣ್ಣ ಕಥೆಗಳು, ಅಂದರೆ ಹೆಸರೇ ಹೇಳೋ ರೀತಿ ಇಲ್ಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಕಥೆಗಳನ್ನು ಇಲ್ಲಿ ನಮಗೆ ಪಠ್ಯದ ರೂಪದಲ್ಲಿ ಇಟ್ಟಿದ್ದಾರೆ. ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಪ್ರತಿಯೊಂದು ಚಾಪ್ಟರ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಇಲ್ಲಿ ಒಂದೊಂದು ಬ್ಲಾಕಿಂದನೂ ನಿಮಗೆ ಪ್ರಶ್ನೆಗಳನ್ನು ತೆಗಿತಾರೆ. ಇದೇ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲ ಚಾಪ್ಟರಿಂದನೂ ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಎಲ್ಲ ಚಾಪ್ಟರಿಂದನೂ ಪ್ರಶ್ನೆಗಳು ಬಂದಿದ್ದಾವೆ. ಈ ವರ್ಷ ಕೇಳಿರೋದು ನೆಕ್ಸ್ಟ್ ಇಯರ್ ಕೇಳಿಲ್ಲದೆ ಇರ್ಬೋದು. ಅದರಿಂದ ಹಿಂದಿನ ವರ್ಷ ಕೇಳಿರುವಂಥದ್ದು ಈ ವರ್ಷ ಕೇಳದೆ ಇರಬಹುದು. ಈ ರೀತಿ ಪ್ರಶ್ನೆಗಳು ಶಫಲ್ ಆಗ್ತಾ ಇರುತ್ತೆ. ಇಂಥದ್ದೇ ಪ್ರಶ್ನೆ ಬರುತ್ತೆ, ಇದೇ ಚಾಪ್ಟ್ರಿಂದ ಪ್ರಶ್ನೆ ಬರುತ್ತೆ, ಹಳೆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಂಡ್ರೆ ಸಾಕಾ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕೆ ನಾನಿಲ್ಲಿ ಈ ಒಂದು ಉತ್ತರವನ್ನು ಕೊಡ್ತಾ ಇರೋದು. ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಓದ್ಕೊಂಡ್ರೆ ಸಾಕಾಗೋದಿಲ್ಲ. ಹಳೆ ಪ್ರಶ್ನೆ ಪತ್ರಿಕೆಗಳು ಆಲ್ಮೋಸ್ಟ್ ನೀವು ನೋಡಬೇಕಾಗಿರೋದೇನು ಅದರಲ್ಲಿ ಅಂತಂದರೆ, ಯಾವ ಚಾಪ್ಟರ್ಗಳಿಂದ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳನ್ನೆಲ್ಲ ನೀವು ನೋಡಬೇಕಾಗಿರೋದು, ಯಾವ ಚಾಪ್ಟರಿಂದ ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾರೆ. ನೀವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋದಾಗ ಯಾವ ಚಾಪ್ಟರು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ರಿಪೀಟ್ ಆಗಿ ಬಂದಿದೆ ಅನ್ನೋದರ ಮೇಲೆ ನೀವು ನೋಡ್ತಾ ಹೋಗಬೇಕಾಗತ್ತೆ. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಓದ್ಕೊಂಡ್ರೆ ಸಾಕಾಗೋದಿಲ್ಲ. ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ತುಂಬ ಡಿಫ್ರೆಂಟ್ ಆಗಿ ಪ್ರಶ್ನೆಗಳನ್ನು ತೆಗಿತಾ ಇದ್ದಾರೆ. ನೀವು ಲ್ಯಾಂಗ್ವೇಜಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಬಂದ್ರೂ ಕೂಡ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಸಲ್ಲಿ ಯಾವುದೇ ರೀತಿಯಾದಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ. ಹಾಗಾಗಿ ನೀವು ಪ್ರತಿಯೊಂದು ಚಾಪ್ಟರ್ಗಳನ್ನು ಕೂಡ ನೀವು ಓದಲೇಬೇಕಾಗತ್ತೆ ಕಂಪಲ್ಸರಿಯಾಗಿ. ಜೊತೆಗೆ ನೀವು ಪಾಠವನ್ನು ಓದೋದಕ್ಕೆ ನಿಮಗೆ ಸಮಯ ಸಿಕ್ಕಿಲ್ಲ ಅಂತಂದರೆ, ಕಂಪ್ಲೀಟಾಗಿ ಓದೋದಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ ಅಂತಂದರೆ, ಪಠ್ಯದ ಕೊನೆಯಲ್ಲಿ ಸಮ್ಮರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನು ನೀವು ಖಂಡಿತವಾಗ್ಲೂ ಓದಲೇಬೇಕಾಗತ್ತೆ. ಇಲ್ಲಿ ಕನ್ನಡದಲ್ಲಿ ನೀವು ಪಠ್ಯ ವಿಶ್ಲೇಷಣೆ ಅಂತ ಹೇಳಿ ಕೊಟ್ಟಿರ್ತಾರೆ. ಜೊತೆಗೆ ಸಾರಾಂಶ ಅಂತ ಹೇಳಿ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಓದಲೇಬೇಕಾಗತ್ತೆ. ಅದಷ್ಟು ಓದ್ಕೊಂಡ್ರೆ ಅಟ್ಲೀಸ್ಟ್ ಈ ಒಂದು ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದರ ಬೇಸ್ ಮೇಲೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ನಾವು ಉತ್ತರವನ್ನು ಬರಿಬೋದಾಗಿರುತ್ತೆ. ಪ್ರತಿಯೊಂದು ಚಾಪ್ಟರಲ್ಲೂ ಸಹ ನಿಮಗೆ ಕೊನೆಯಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ ನಿಮಗೆ ಕೊಟ್ಟಿರ್ತಾರೆ. ನೀವು ನಿಮ್ಮ ಪಠ್ಯ ಪುಸ್ತಕವನ್ನು ಟರ್ನ್ ಮಾಡಿ ಚಾಪ್ಟರ್ನ ಕೊನೆಯಲ್ಲಿ ನೀವು ನೋಡಿ ಅದರಲ್ಲಿ ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಒಂದು ಪ್ರಶ್ನೆಗಳನ್ನು ನೀವು ಖಂಡಿತವಾಗ್ಲೂ ಓದಲೇಬೇಕು. ಇಷ್ಟು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರೋದು. ಏನು ನಿಮಗೆ ಫುಲ್ ಬುಕ್ ಓದೋಕ್ಕೆ ಸಮಯ ಸಿಕ್ಕಿಲ್ಲ ಅಂತಂದರೆ ಪಠ್ಯದಲ್ಲಿರುವಂತಹ ಸಮ್ಮರಿಯನ್ನು ಓದಿ
ಅದರ ಜೊತೆಗೆ ಅಭ್ಯಾಸ ಪ್ರಶ್ನೆಗಳು ಅಂತ ಇರುವಂತಹ ಒಂದು ಭಾಗಗಳನ್ನು ನೋಡಿಕೊಂಡು ಆ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯೋದನ್ನು ಮಾಡಬೇಕಾಗತ್ತೆ. ಹೀಗೆ ಮಾಡಿದಾಗ ಮಾತ್ರ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನು ಕಂಪ್ಲೀಟ್ ಆಗೋದು. ನಾನು ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಓದೋದಕ್ಕೆ ಸಮಯ ಇಲ್ಲ ಅನ್ನೋವಂಥವ್ರು ನೀವು ಎಕ್ಸಾಮ್ ಬರೋ ತನಕ, ಟೈಮ್ ಟೇಬಲ್ ಬರೋ ತನಕ ವೆಯ್ಟ್ ಮಾಡೋದಲ್ಲ, ಇವಾಗಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಪ್ರತಿದಿನ ಎರಡೆರಡೇ ಚಾಪ್ಟರ್ನ ನೀವು ಓದ್ಕೊಳ್ತಾ ಹೋದ್ರೂ ಸಾಕಾಗುತ್ತೆ. ನಾನು ಪ್ರತಿ ವಿಡಿಯೋಗಳಲ್ಲೂ ನಾನು ಹೇಳ್ತಾ ಇರ್ತೀನಿ, ನೀವು ಎಕ್ಸಾಮ್ ಟೈಮಲ್ಲಿ ಅಯ್ಯೋ ನಾನು ಓದಿಲ್ಲ, ನನಗೆ ಟೈಮ್ ಸಾಕಾಗಿಲ್ಲ, ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದಕ್ಕಿಂತ ಸಿಕ್ಕಿದಂತಹ ಸಮಯನ ಯೂಸ್ ಮಾಡ್ಕೊಳ್ಳಿ. ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ವರ್ಕ್ ಮಾಡುವಂತಹ ಜಾಗಕ್ಕೂ ನೀವಿರುವಂತಹ ಜಾಗಕ್ಕೂ ಒಂದಷ್ಟು ಡಿಸ್ಟೆನ್ಸ್ ಇರುತ್ತೆ, ನೀವು ಟ್ರಾವೆಲ್ ಮಾಡಬೇಕಾಗತ್ತೆ. ಅಂಥ ಸಮಯನ ಯೂಸ್ ಮಾಡ್ಕೊಳ್ಳಿ. ಅಂಥ ಸಮಯದಲ್ಲಿ ನೀವು ಈ ಒಂದು ಯೂಟ್ಯೂಬ್ಗಳಲ್ಲಿ ನಿಮಗೆ ಬೇಕಾದಷ್ಟು ವೀಡಿಯೋಗಳು ಸಿಗುತ್ತೆ. ನಾನು ಹಾಕಿರುವಂಥ ವೀಡಿಯೋಗಳನ್ನು ನೀವು ಫಾಲೋ ಮಾಡಿ ಅಂತಲೇ ನಾನು ಹೇಳೋದಿಲ್ಲ. ಬೇರೆ ಬೇರೆ ನಿಮಗೆ ಅರ್ಥವಾಗಿರುವಂತಹದ್ದು ಬೇರೆ ಬೇರೆ ಯಾವುದಾದ್ರೂ ಚಾನಲ್ಸ್ಗಳಿದ್ರೆ ಅದನ್ನು ನೀವು ಫಾಲೋ ಮಾಡಿ. ಹಾಗೆ ಮಾಡಿದಾಗ ನಿಮಗೆ ಒಂದಷ್ಟು ಐಡಿಯಾ ಇರುತ್ತೆ, ಏನು ಚಾಪ್ಟರ್ ಇದೆ, ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನುವಂಥ ಒಂದು ಐಡಿಯಾಸ್ ಇರುತ್ತೆ. ಅದ್ರ ಬೇಸ್ ಮೇಲೆ ನೀವು ಓನಾಗಿ ಬರಿಬೋದು. ಬುಕ್ಕಲ್ಲಿರೋದನ್ನೇ ನೀವು ಬರಿಬೇಕು ಅಂತ ಹೇಳಿ ಏನೂ ಇಲ್ಲ. ಇದರಲ್ಲಿ ಏನಿದೆ ಅನ್ನೋವಂಥ ವಿಚಾರ ನಿಮಗೆ ಗೊತ್ತಿರಬೇಕು ಅಷ್ಟೇ. ಅದನ್ನು ನೋಡೋದು ಬಿಟ್ಟರೆ ಅವರು ನೀವು ಬುಕ್ಕಲ್ಲಿರೋದನ್ನೇ ಬರೆದಿದ್ದೀರಾ ಅಥವಾ ನೀವು ಬೇರೆದನ್ನು ಹುಡುಕಿ ಬರೆದಿದ್ದೀರಾ ಅನ್ನೋದನ್ನು ಅವರು ನೋಡೋದಿಲ್ಲ. ಇಲ್ಲಿ ಮೇಯ್ನಾಗಿ ನೀವು ಓದಬೇಕಾಗಿರೋದೇನು, ಪ್ರತಿ ಚಾಪ್ಟರ್ನ ಸಮ್ಮರಿಯನ್ನು ಓದಬೇಕು. ಜೊತೆಗೆ ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ ಇರುತ್ತಲ್ಲ, ಆ ಒಂದು ಪ್ರಶ್ನೆಗಳನ್ನು ಸಹ ನೀವು ನೋಡಿಕೊಂಡು ಅದಕ್ಕೆ ಉತ್ತರವನ್ನು ಬರಿಬೇಕಾಗತ್ತೆ ಅಥವಾ ಅದಕ್ಕೆ ಉತ್ತರವನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಇದಿಷ್ಟು ನೀವು ಮಾಡಿಕೊಂಡ್ರೆ ಸಾಕಾಗತ್ತೆ. ಕಂಪ್ಲೀಟಾಗಿ ನೀವು ಇಲ್ಲಿ ಕನ್ನಡ ಬುಕ್ಕನ್ನೇ ತಗೊಳ್ಳಿ, ಪ್ರಾಚೀನ ಕನ್ನಡ ಕಾವ್ಯ. ಇದು ತುಂಬ ಮುಖ್ಯವಾದಂಥ ಒಂದು ಬ್ಲಾಕ್ ಆಗಿರುತ್ತೆ. ಇದರಿಂದ ನಮಗೆ 25 ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳಬಹುದು ಆಗಿರುತ್ತೆ. ಹಾಗಾಗಿ ಇಲ್ಲಿ ಇದೇ ಮುಖ್ಯ ಅಥವಾ ಅದೇ ಮುಖ್ಯ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ನೀವು ಇಲ್ಲಿ ಬುಕ್ಸನ್ನ ಟರ್ನ್ ಮಾಡಿದ್ರೆ ನೀವು ನೋಡ್ಬೋದು, ಇಲ್ಲಿ 2-3 ಪೇಜ್ ಹಳೆಗನ್ನಡ ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲ ಇಷ್ಟೆಲ್ಲ ಕುತ್ಕೊಂಡು ಓದ್ತಾ ಕೂರ್ತೀರ, ಯಾರೂ ಓದೋದಕ್ಕಾಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಜಸ್ಟ್ ಆನ್ ದ ಪೇಜ್ ಇಲ್ಲಿ ನೀವು ಗದ್ಯಾನೂ ಆದ ಅಂತ ಕೂಡ ಕೊಟ್ಟಿದ್ದಾರೆ. ಅದನ್ನಾದರೂ ನೀವು ಓದ್ಕೊಬೋದು. ಪ್ಯಾರಾಗ್ರಾಫ್ ವೈಸ್ ಇರುತ್ತೆ. ಅಥವಾ ನಿಮ್ಗೆ ಅದನ್ನೂ ಓದೋದಕ್ಕೆ ಸಮಯ ಆಗಿಲ್ಲ ಅಂತಂದರೆ ಇಲ್ಲಿ ಕೊನೆಯಲ್ಲಿ ಇಲ್ಲಿ ಸಾರಾಂಶವನ್ನು ಕೊಟ್ಟಿದ್ದಾರೆ, ಸಾರಾಂಶವನ್ನು ಓದ್ಕೋಬೇಕು. ಸ್ವಪರೀಕ್ಷೆ ಪ್ರಶ್ನೆಗಳು ಅಂತ ಇದೆ, ಇದನ್ನೇನು ಬೇಡ, ಇದನ್ನೇನು ಕೇಳೋದಿಲ್ಲ ನಿಮಗೆ. ಇಲ್ಲಿ ಕನ್ನಡ ಅರ್ಥಗಳಿರುತ್ತೆ, ಪದಗಳ ಅರ್ಥ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಪೇಜ್ನ ಟರ್ನ್ ಮಾಡಿದರೆ ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡ್ಕೋಬೇಕಾಗತ್ತೆ. ಜೊತೆಗೆ ಇಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಬರೆಯೋದು ಕೂಡ ಕೇಳಿರ್ತಾರೆ. ಇದರಿಂದನೇ ಯಾವುದಾದ್ರೂ ಒಂದು ಕೇಳಬಹುದು ಅಥವಾ ಇದೇ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಸಹ ಕೇಳ್ಬೋದು. ಹಾಗಾಗಿ ಇದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಕನ್ನಡ ವಿಷಯಕ್ಕೆ ಬಂದಾಗ ಬೇರೆ ಬೇರೆ ವಿಷಯದಲ್ಲೂ ಕೂಡ ಅಲ್ಲಿ ಸಂದರ್ಭ ಇರೋದಿಲ್ಲ, ಆದರೆ ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ ಕೊನೆಯಲ್ಲಿ 2 ಅಥವಾ 3 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದನ್ನು ನೀವು ಕಂಪ್ಲೀಟಾಗಿ ಓದಲೇಬೇಕಾಗತ್ತೆ. ಸೊ ಇದಿಷ್ಟು ನಾನು ನಿಮಗೆ ಹೇಳುವಂತಹ ಟಿಪ್ಸ್ ಆಗಿರುತ್ತೆ. ನೀವು ಇದಿಷ್ಟನ್ನು ಫಾಲೋ ಮಾಡಿದ್ರೆ ನಾವಿಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೇಳಿ ನೋಡೋದ್ರ ಜೊತೆಗೆ ನಾವು ಯಾರೆಲ್ಲ ಮುಖ್ಯವಾದಂತಹ ಲೇಖಕರು ಕವಿಗಳು ಇರ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಪಂಪ, ರನ್ನ, ಜನ್ನ, ಬಸವಣ್ಣ, ಅಕ್ಕ ಮಹಾದೇವಿ, ಕುಮಾರವ್ಯಾಸ, ಹರಿಹರ, ರತ್ನಾಕರ ವರ್ಣಿ ಇವರೆಲ್ಲರೂ ಕೂಡ ತುಂಬ ಮುಖ್ಯವಾದವರೇ. ಇವ್ರನ್ನ ಯಾರನ್ನೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲ್ಲ ಮುಖ್ಯವಾದಂತಹ ಒಬ್ಬ ಲೇಖಕರೇ ಆಗಿರ್ತಾರೆ. ಹಾಗಾಗಿ ಎಲ್ಲರ ಬಗ್ಗೆನೂ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ.